ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸವಿತಾ ಗೌಡ. ಇವತ್ತು ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ, ಇವತ್ತು ಸಂಕಷ್ಟಿ ಇದೆಯಲ್ಲ, ಮಂಗಳವಾರ ಸಂಕಷ್ಟಿ ಬಂದಿದೆ. ಅದಕ್ಕೋಸ್ಕರ ಇಡಗುಂಜಿಗೆ ಹೋಗಿ ಬರಬೇಕಂತ ಹೇಳ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಮಾರ್ನಿಂಗ್ ಅವರು ಡ್ಯೂಟಿಗೆ ಹೋಗೋಷ್ಟು ತನಕ ಅಲ್ಲಿಗೆ ಜೊತೆಗೆ ಹೋದರೆ ಟೆಂಪಲಿಗೆ ಹೋಗಿ ಬರ್ಬೋದು. ಮನೆ ಪೂಜೆ ಆಯ್ತಲ್ಲ, ಗಣಪತಿಗೆ ನಾವು ಫಸ್ಟು ಸಾಮಾನು ತೆಗೆದಿರ್ತೀವಿ. ಗಣಪತಿ ಪೂಜೆ ಕೊಡಬೇಕಂತ ಪಡಿ ಅಕ್ಕಿ ಅಂತ ತೆಗಿತೀವಲ್ಲ, ಅದನ್ನು ಕೊಟ್ಟು ಪೂಜೆ ಮಾಡಿಸ್ಕೊಂಡು ಸಂಕಷ್ಟಿನೂ ಇದೆಯಲ್ಲ ಎಲ್ಲ ಮುಗಿಸಿ ಬರೋಣ ಅಂತ ಹೇಳ್ಕೊಂಡು ಹೋಗ್ತಾಯಿದ್ದೀವಿ. ಅದಕ್ಕೆ ಮತ್ತು ಹಾಗೆ ವಿಡಿಯೋನು ಮಾಡ್ಕೊಂಡು ಹೋದ್ರಾಯ್ತು ಅಂದ್ಕೊಂಡ್ವಿ. ಟೆಂಪಲ್ಲು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ. ಇನ್ನೊಂದು ಸರಿ ನಾನು ಹಾಗೆ ಹೋಗ್ತಾ ತೋರಿಸ್ತೀನಿ. ಹಾಗೆ ಹೋಗಿ ಬರ್ತೀವಿ. ಈಗ ಈ ಥರ ಅಕ್ಕಿಯನ್ನು ಲಕ್ಷ್ಮೀ ಪೂಜೆ ದಿನವೇ ತೆಗೆದಿಟ್ಟಿದ್ದೆ ನಾನು. ಇದು ಫಸ್ಟು ನಮ್ಮದು ಗಣಪತಿಗೆ ಅಂತಲೇ ಇರುತ್ತಲ್ವ, ಅದಕ್ಕೋಸ್ಕರ ಇಷ್ಟು ಥರ ತೆಗೆದಿಟ್ಟಿದ್ದೆ. ಇದನ್ನು ಈಗ ಎಲ್ಲ ಬಾಡೋಗ್ಬಿಟ್ಟಿದೆ, ಇದೆಲ್ಲ ಬಾಡೋಗ್ಬಿಟ್ಟಿದೆ. ಎಲೆ ಎಲ್ಲ ಚೇಂಜ್ ಮಾಡ್ಕೊತೀನಿ. ಹಾಗೆ ಹೂವು ಬೇರೆ ತೊಗೊತೀನಿ. ಎಲ್ಲ ಚೇಂಜ್ ಮಾಡಿ ತೊಗೊಂಡು ಹೋಗಿ ಕೊಟ್ಟು ಮತ್ತು ಬೇರೆ ಕಾಯಿ ತೊಗೊಂಡು ಮತ್ತೆ ಒಡಿಸ್ಕೊಂಡು ಬರಬೇಕು. ಹಾಗೆ ಹೋಗೋಣ ಬನ್ನಿ. ಇದನ್ನೆಲ್ಲ ಒಂದು ಕವರಲ್ಲಿ ಹಾಕ್ಕೊತೀನಿ. ಹಾಗೆ ದೇವ್ರ ಸಾಮಾನು ತೊಗೋಬೇಕು ಅಂಗಡೀಲಿ. ಸರಿ ಇಲ್ಲ ಅದು. ಇವಾಗ ಹೊರಟಿದ್ದೀವಿ, ಬಟ್ ಎಷ್ಟು ರಶ್ ಇರುತ್ತೆ ಅಂತ ಗೊತ್ತಿಲ್ಲ. ನಾವೀಗ ರೋಡಿಂದ ಇಲ್ಲಿ ನಿಯರ್ ಇದು ಇಡಗುಂಜಿಗೆ ಹೋಗ್ತೀವಲ್ಲ, ಅದು ಎಂಟ್ರೆನ್ಸ್ ಇದು. ಇಲ್ಲಿಂದ ಮತ್ತೆ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ ಅಂದ್ಕೊತೀನಿ. 5ರಿಂದ 2 ಕಿಲೋಮೀಟರ್ಸ್ ಅಂತೂ ಆಗುತ್ತೆ. ಇವತ್ತು ಫುಲ್ ಜನ ಇರ್ತಾರೆ. ಯಾಕಂತಂದರೆ ಅಂಗಾರಕ ಸಂಕಷ್ಟಿ ಇದು ಚತುರ್ಥಿ. ಅಂದರೆ ಮಂಗಳವಾರ ಸಂಕಷ್ಟಿ ಚತುರ್ಥಿ ಆಗಿದೆ, ಆದ್ದರಿಂದ ಇದು ಮಾಡ್ತಾರೆ. ಮತ್ತು ತುಂಬಾ ಮಾಮೂಲಿ ಮಂಗಳವಾರ ಸಂಕಷ್ಟಿ ಮತ್ತು ಶುಕ್ರವಾರ ಸಂಕಷ್ಟಿ ತುಂಬಾ ರಶ್ ಇರುತ್ತೆ ನೋಡಿ. ಇಲ್ಲಿ ಗಾಡಿ ಸಮೇತ ನಿಲ್ಸೋಕ್ಕಾಗ್ತಿಲ್ಲ, ಎಷ್ಟು ದೂರ ನಿಲ್ಲಿಸಿದ್ದೀವಿ. ವಾಕ್ಯಬಲ್ ಹಿಂಗೆ ನಡ್ಕೊಂಡೇ ಹೋಗಬೇಕು ಟೆಂಪಲ್ವರೆಗೂ. ಪ್ರತಿದಿನ ಏನಾಗುತ್ತೆ, ಟೆಂಪಲ್ ಎದುರಿಗೆ ಹೋಗುತ್ತೆ ಕಾರು ಬೈಕೆಲ್ಲ ಹೋಗುತ್ತೆ. ಇವತ್ತು ಬೈಕ್ ಒಂದೇ ಕಳಿಸ್ತಾ ಇದ್ದಾರೆ, ಬೇಕಿದೆಲ್ಲ ಫುಲ್ ಹಿಂದಗಡೆನೇ ನಿಲ್ಲಿಸ್ಬೇಕು. ಅಂಗಾರಕ ಸಂಕಷ್ಟಿ ಅಂತಂದರೆ ಈ ಗಣಪತಿ ಭಗವಾನ್ ಮಂಗಳ ಗ್ರಹದಿಂದ ದುಃಖ ಕಷ್ಟಗಳನ್ನೆಲ್ಲ ನಿವಾರಿಸಿದ್ನಂತ ಅವಾಗ. ಆದರೆ ಅದು ಪುರಾಣದಿಂದ ಬಂದಿದ್ದರಿಂದ ಅದನ್ನು ಸಂಕಷ್ಟ ನಿವಾರಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಫುಲ್ಲು ಜನ ರಶ್ ಇರುತ್ತೆ. ನಾವೊಂದು 10ವರೆಗೆ ಹೋಗಿ ನಿಂತಿದ್ದು, 1ವರೆಗೆ ದರ್ಶನ ಆಗಿದೆ ನಮ್ಗೆ. ಅಷ್ಟೋ ತನಕ ಫುಲ್ಲು ಜನ ಇರುತ್ತೆ. ಅದು ಏನಾಗಿದೆ ಅಂದರೆ ವಿಶೇಷ ಪೂಜೆ ಶ್ರಾವಣದಲ್ಲಿ ಬಂದಿದೆ. ಯಾವಾಗಲೂ ಶ್ರಾವಣ ಮಾಸದಲ್ಲಿ ಬರೋದು ಕಡಿಮೆ, ಕೃಷ್ಣ ಪಕ್ಷದ ದಿನ ಬಂದಿರೋದ್ರಿಂದ ತುಂಬಾ ಜನ ಇದೆ, ಹೇಳೋಕ್ಕಾಗಲ್ಲ ಅಷ್ಟು ಜನ ಇದ್ದಾರೆ. ಅದು ಲೈನ್ ಸಮೇತನೇ ಹೋಗಬೇಕು. ಹಾಗೆ ಬೇಗ ಬೇಗ ಹೋದರೂ ಬಿಡಲ್ಲ. ಅಲ್ಲಲ್ಲೇ ಪ್ಲೇಸ್ ಇರೋದು, ಅಲ್ಲೇ ಹತ್ತಿರ ಇದ್ದೀವಿ, ಬಟ್ ಅದನ್ನು ಲೈನ್ ಸಮೇತನೇ ಮಾಡ್ತಾಯಿದ್ದಾರೆ. ಬಟ್ ಇದು ಸ್ಟಾರ್ಟ್ ಆಗಿದ್ದು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. 5 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಪೂಜೆಗೆಲ್ಲ. ಅಲ್ಲಿಂದನೂ ಜನ ಬರ್ತಾನೆ ಇರ್ತಾರೆ, ಉಪವಾಸ ಇರ್ತಾರೆ. ಇವತ್ತು ಫುಲ್ಲು ಉಪವಾಸದಿಂದನೇ ಎಲ್ಲರೂ ಪೂಜೆಗೆ ಬರೋದು. ಏನೂ ಊಟ ಮಾಡಲ್ಲ. ಸಾಯಂಕಾಲ ಒಮ್ಮೆಲೆ ನಾವು ಊಟ ಮಾಡೋದು, ಅಲ್ಲಿ ತನಕ ಏನೂ ಊಟ ಮಾಡಲ್ಲ. ವಿಶೇಷ ಪೂಜೆ ಇರುತ್ತೆ. ಎಷ್ಟೋ ಜನ ಎಲ್ಲೆಲ್ಲಿಂದನೂ ಬರ್ತಾರೆ. ಗಣಹೋಮ, ಕುಂಕುಮಾರ್ಚನೆ, ಹಣ್ಣು ಕಾಯಿ ಬಾಳೆಗೊನೆ, ಅಭಿಷೇಕ ಮಾಡೋರು, ಗಣಪತಿ ವ್ರತ, ಸತ್ಯನಾರಾಯಣ ಪೂಜೆ, ಪಂಚಾಭಿಷೇಕ, ತುಂಬಾ ವ್ರತಗಳು ಇರುತ್ತೆ. ಇವತ್ತು ಒಂದು ಕಲ್ಪನೆ ಅದು ನಮಗೆ ಏನಂದರೆ, ನಮ್ಮ ಕಷ್ಟಗಳನ್ನು ನಿವಾರಿಸ್ತಾನೆ. ನಾವು ಹೋದರೆ ನಮ್ಮ ಕಷ್ಟಗಳು ಎಲ್ಲ ಇದರಿಂದ ಕಡಿಮೆ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಅದನ್ನೆಷ್ಟೋ ಕಡೆ ಅದು ನಡುವೆ ಇರ್ತಾಯಿದೆ. ನಾವು ಏನೇ ಕಾರ್ಯ ಮಾಡ್ತೀವಲ್ಲ, ಮನೇಲಿ ಏನೇ ಫಂಕ್ಷನ್ ಮಾಡಿದ್ರು ಮೊದಲ ನಮ್ಮ ಪೂಜೆ ಯಾವಾಗಲೂ ಇದ್ದರೂ ಇಡಗುಂಜಿ ಗಣೇಶನಿಗೆ. ನಾನು ಮೊನ್ನೆ ಲಕ್ಷ್ಮೀ ಪೂಜೆ ಮಾಡಿದಾಗ ಮೊದಲ ಒಂದು ಅವ್ರಿಗೆ ಪೂಜೆಗೆ ನಾವು ಎಲ್ಲಿಗೆ ಹೋಗೋಕ್ಕಾಗಲ್ಲ, ಬಟ್ ಅವತ್ತು ಎಲ್ಲರ ಮನೆಯಲ್ಲೂ ಕಾರ್ಯಗಳು ಪೂಜೆ ಇರೋದ್ರಿಂದ ಅವತ್ತು ಹೋಗೋಕ್ಕಾಗಲ್ಲ. ಫಸ್ಟ್ ಮೊದಲ ಪೂಜೆ ಏನಿದೆ ನೋಡಿ, ದೇವ್ರಿಗೆ ತೆಗೆದುಬಿಟ್ಟು, ಗಣೇಶ ದೇವ್ರಿಗೆ ತೆಗೆದಿಟ್ಟು ನಾವು ಮನೆ ಪೂಜೆ ಮಾಡ್ತೀವಿ. ಹಾಗೆ ನಾನು ತೆಗೆದಿಟ್ಟಿರೋದನ್ನು ಕೊಡೋಕೆ ಅಂತಲೇ ಇವತ್ತು ಹೋಗ್ತಿದ್ದೆ. ಆ ಇಡಗುಂಜಿ ಮಹಾಗಣಪತಿ ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡಲಿ,
ಇವತ್ತು ಎಷ್ಟೋ ಜನಗಳು ತಮ್ಮ ಕಷ್ಟಗಳನ್ನು ಹೇಳ್ಕೊಳಕ್ಕಂತಲೇ ಬರ್ತಾರೆ. ಪ್ರತಿಯೊಬ್ಬರು ರಶ್ಶು ನೋಡ್ಬೋದು ಎಷ್ಟು ಜನ ಬಂದಿರ್ತಾರಂತ. ಹಾಗೆ ಎಲ್ಲರ ಕಷ್ಟಗಳನ್ನು ನಿವಾರಣೆ ಮಾಡಲಿ ಆ ದೇವರು. ವಿದ್ಯೆ, ಬುದ್ಧಿ, ಆಯುಷ್ಯ, ಆರೋಗ್ಯ ಎಲ್ಲದೂ ಕೊಡಲಿ ಅಂತ ಬೇಡ್ಕೊತೀನಿ. ಹಾಗೆ ಗಣೇಶ ಹಬ್ಬದಂತಲ್ಲ, ಚೌತಿಗೂ ಅಷ್ಟೇ ರಶ್ ಇರುತ್ತೆ. ಬೆಳಿಗ್ಗೆ 1 ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೊತ್ತಿಗೆ ದರ್ಶನ ಕೊಡ್ತಾರೆ ಅಂತ ಫುಲ್ಲು ಕ್ಯೂ ಅಷ್ಟು ಜನ ಇರ್ತಾರೆ. ಇವತ್ತಷ್ಟೇ ಇದೆ, ಪ್ರತಿ ದಿನವೂ ಜನ ಇರ್ತಾರೆ, ಪ್ರತಿ ದಿನವೂ ಊಟ ಇದ್ದೇ ಇರುತ್ತೆ. ನಾನು ಕೊಟ್ಟಿರೋ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಯಾರಿನ್ನ ನನ್ನ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.